ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತೆಮ್ಮ ಎದ್ದೇಳಿ ಅತ್ತೆಮ್ಮ, ಅತ್ತೆಮ್ಮ ಕಣ್ಬಿಡಿ ಅತ್ತೆಮ್ಮ, ಅತ್ತೆಮ್ಮ. ಕಾಮಲಿ, ಇವತ್ತು ನನ್ನ ಮದುವೆ, ನನಗೆ ಸೈಲೆನ್ಸ್ ಬೇಕು, ನಾಟ್ ವೈಲೆನ್ಸ್. ಓಕೆ ಅನಿಕಾ, ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ? ನಿಂದಮ್ಮಯ್ಯ ಅಂತೀನಿ, ಬಿಟ್ಬಿಡು ನಮ್ಮನ್ನೆಲ್ಲ. ನೋಡು, ದಯವಿಟ್ಟು ನಮ್ಮನ್ನ ಬಿಟ್ಬಿಡು, ನಾವು ನಿನ್ನಿಂದ ದೂರ ಹೊಂಟೋಯ್ತೀವಿ. ಶಾಸ್ತ್ರಿಗಳೇ, ಏನು ಮುಖ ನೋಡ್ತಾ ಇದ್ದೀರಾ? ಮಂತ್ರ ಸ್ಟಾರ್ಟ್ ಮಾಡಿ. ಆಯ್ತಾಯ್ತು. ಮಾತು ಕೇಳು ಅನಿಕಾ. ಅನಿಕಾ, ನಿಂದಮ್ಮಯ್ಯ ಅಂತೀನಿ, ನನ್ನ ಮಾತು ಕೇಳು ಅನಿಕಾ. ರಿಷಿ ಸರ್, ಅತ್ತೆಮ್ಮ ಅಂತ ಹೇಳ್ತಿಲ್ಲ ನೋಡಿ. ರಿಷಿ ಸರ್, ಮಾ ಏನಾಯ್ತಮ್ಮ? ಕಣ್ಬಿಡಿಮ್ಮ. ಅನಿಕಾ, ಏನಿದೆಲ್ಲ? ಓ ಗಾಡ್ ರಿಷಿ, ಪ್ಲೀಸ್. ನೀನ್ ಎಷ್ಟೇ ಟ್ರೈ ಮಾಡಿದ್ರು ನಿಮ್ಮಮ್ಮ ಏನು ಮಾತಾಡಲ್ಲ. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಬಾ ಕೂತ್ಕೋ. ತಾರಾ ಆಂಟಿ, ಈಗ ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಮಗನ ಮದುವೆ ನಡೆಯುತ್ತೆ. ಇದನ್ನ ನೋಡಿ ನೀವು ಖುಷಿ ಪಡಬೇಕು. ಅದಕ್ಕೆ ನಿಮ್ಮ ಕಣ್ಣಿಗೆ ಕಟ್ಟಿರೋ ಬಟ್ಟೆನ ತೆಗ್ಸಿದ್ದೀನಿ. ಆ್ಯಂಡ್ ಮದುವೆ ಆದಮೇಲೆ ನಿಮ್ಮ ಕೈ ಕಟ್ಟಿರೋ ಹಗ್ಗನೂ ಫ್ರೀಯಾಗಿ ಬಿಟ್ಬಿಡ್ತೀನಿ. ಸೊ ಆವಾಗ ನೀವು ನಮಗೆ ಆಶೀರ್ವಾದ ಮಾಡ್ಬೋದು. ನಿಮ್ಮ ಬಾಯಿಗೆ ಕಟ್ಟಿರೋ ಬಟ್ಟೆನೂ ಬಿಚ್ಬೋದು, ಬಟ್ ಬೇಡ. ಬಿಕಾಸ್ ನೀವು ತುಂಬ ಜೋರು. ಬಟ್ಟೆ ಬಿಚ್ಚಿಬಿಟ್ರೆ ತುಂಬ ಬೈತೀರ. ರಿಷಿ, ಈ ಲುಕ್ಗೆ ನಾನು ಬಿದ್ದಿದ್ದು. ಕಮ್ ಆನ್ ರಿಷಿ, ಐ ಲವ್ ಯು ಅಂತ ಹೇಳು. ಐ ಲವ್ ಯು ಕಮಲಿ ಅವರೇ. ಇದಕ್ಕೆ ನೀನು ಆಂಟಿ ರೊಮ್ಯಾಂಟಿಕ್ ಅಂತ ಹೇಳಿದ್ದು. ರಿಷಿ, ಪ್ರಪೋಸ್ ಮಾಡ್ತೀಯೋ ಅಥವಾ ಈಗಲೇ ಕಾಲ್ ಬರಬೇಕಾ? ಏನಾಯ್ತಮ್ಮ? ಅವ್ರ ಫೋನ್ ತೆಗಿತಿಲ್ಲ ಬುದ್ಧಿ. ಮತ್ತೆ ಟ್ರೈ ಮಾಡು, ಪಿಕ್ ಮಾಡಿ ರೂಮ್ ಮಾಡ್ಬೋದು. ಸ್ಪೀಕರ್ ಹಾಕ ಜೈ, ಸ್ಪೀಕರ್ ಹಾಕು. ಪದೇ ಪದೇ ಕಾಲ್ ಮಾಡ್ತಿದ್ದಾಳೆ ಅಂದರೆ ಏನೋ ಇಂಪಾರ್ಟೆಂಟೇ ಇರ್ಬೋದು. ರಿಸೀವ್ ಮಾಡೋಣ. ಹೇಳು ಡೀಲ್ ರಾಣಿ. ಅನಿಕಾ, ಎಲ್ಲಿದ್ಯಾ ನೀನು? ಅಲ್ಲೇನು ನಡೀತಾ ಇದೆ? ಡೀಲ್ ರಾಣಿ, ನನ್ನ ಮದುವೆ ನಡೀತಿದೆ. ಮದುವೆನಾ? ಎಸ್, ನಾನು ಅನ್ಕೊಂಡ ಹಾಗೆ ನನ್ನ ಮದುವೆ ಫಿಕ್ಸ್ ಆಯಿತು. ಅದು ನಾನು ಇಷ್ಟಪಟ್ಟಿದ್ದ ರಿಷಿ ಜೊತೆ.
ಮರಿತೀನಾ? ಅವತ್ತು ನಾನು ನಿನಗೆ ಸಿಗೋಕ್ಕೆ ಮುಂಚೆ ನನ್ನ ಮಾಮ್, ಡ್ಯಾಡ್, ಅಜ್ಜಿ, ಕಮಲಿ, ಅವಳ ಮನೆಯವ್ರಿಗೆ ಎಲ್ರಿಗೂ ಪಿಂಡ ಇಟ್ಟು ತಿಥಿ ಮಾಡಿ ಬಂದೆ. ಅವತ್ತು ನಾನು ಋಷಿ ಫೋಟೋ ಜೊತೆ ಮದುವೆ ಆಗಿ ಸಪ್ತಪದಿನೂ ತುಳಿದೆ. ಬಟ್ ಟುಡೇ ನಾನು ಋಷಿ ಜೊತೆ ನಿಜವಾಗ್ಲೂ ಮದುವೆ ಆಗ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ ಗೊತ್ತಾ? ಋಷಿನೇ ನನ್ನ ಆಂಬಿಷನ್. ಇವತ್ತದು ಈಡೇರ್ತಿದೆ. ಜೀಲ್ ರಾಣಿ, ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನೀನು ಹೆಲ್ಪ್ ಮಾಡದೇ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಲಿಸನ್, ನಾನು ಲೇಟಾಗಿ ಕರಿತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಮದ್ವೆಗೆ ಬಾ, ಓಕೆ? ಈಗಲೇ ಹೊರಟು ಬಂದ್ಬಿಡು. ಆ್ಯಂಡ್ ಆ ಮನೆಯವ್ರಿಗೆ ಗೊತ್ತಾಗ್ದಿರೋ ಥರ ಬರಬೇಕು, ಓಕೆ? ಬರ್ತೀನಿ, ಮದುವೆಗೆ ಬರ್ತೀನಿ. ಎಲ್ಲಿಗೆ ಬರಬೇಕು? ಎಲ್ಲಿದೆಯಾಗ ನೀನು? ಈಗಲೇ ಲೊಕೇಶನ್ ಕಳಿಸ್ತೀನಿ, ಬೇಗ ಬಾ. ಬಾಬಾ, ಅವಳು ಇನ್ನೊಂದು ಅನಾಹುತ ಮಾಡೋಕ್ಕೂ ಮುಂಚೆ ನಾವೆಲ್ಲ ಅಲ್ಲಿರಬೇಕು. ಹೊರಡೋಣ ಬನ್ನಿ. ಅಲ್ಲಮ್ಮ, ಕದ್ದು ಮುಚ್ಚಿ ಸೈಲೆಂಟಾಗಿ ಮದುವೆ ಮಾಡ್ಕೊಳ್ಳೋರನ್ನ ನೋಡಿದ್ದೀನಿ. ಆದರೆ ನಿನ್ನ ಥರ ವೈಲೆಂಟಾಗಿ ಮದುವೆ ಮಾಡ್ಕೊಳ್ತಿರೋನ್ನ ಇವತ್ತೇ ನೋಡ್ತಾ ಇರೋದು. ಓ ಗಾಡ್ ಶಾಸ್ತ್ರಿಗಳೇ, ಇದೆಲ್ಲ ನಿಮ್ಗೆ ಅರ್ಥ ಆಗಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ನಿಮ್ಮ ಕೆಲಸ ಏನಿದೆಯೋ ಅದನ್ನ ನೋಡ್ಕೊಳ್ಳಿ. ಮಂತ್ರ ಎಲ್ಲ ಹೇಳಿದ್ ಸಾಕು, ತಾಳಿ ಬೇಗ ಕಟ್ಸಿ. ನಿನ್ನ ಹತ್ರ ನಾನು ಫಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡು, ಇದರಿಂದ ಮನೇಲಿ ಎಲ್ರಿಗೂ ದುಃಖ ಆಗ್ತಿದೆ, ತೊಂದರೆ ಆಗ್ತಿದೆ. ದಯವಿಟ್ಟು ನೀನು ಸೈಕೋ ಥರ ಆಡೋದನ್ನ ನಿಲ್ಲಿಸು. ನೋ ರಿಷಿ, ಸೈಕೋ ತರ ಅಲ್ಲ, ನಾನು ನಿಜವಾಗ್ಲೂ ಸೈಕೋನೆ. ಹಾ, ತುಂಬಾ ದೊಡ್ಡ ಸೈಕೋ. ಬಿಕಾಸ್ ಆಫ್ ಯೋರ್ ಲುಕ್. ರಿಷಿ, ಇಲ್ಲಿವರೆಗೂ ನಾನು ಇಷ್ಟಪಟ್ಟಿದ್ದು ನನಗೆ ಸಿಗೋಕ್ಕೆ ಇವ್ರು ಯಾರು ಬಿಟ್ಟಿಲ್ಲ ರಿಷಿ, ಇನ್ಕ್ಲೂಡಿಂಗ್ ಯು. ಅದಕ್ಕೆ ನಾನು ಇದನ್ನೆಲ್ಲ ಮಾಡ್ತಿರೋದು. ರಿಷಿ, ನಾನು ಮೊದಲೇ ನನಗೆ ವಾರ್ನ್ ಮಾಡಿದ್ದೀನಿ, ಇವರಿಬ್ರು ಜೀವಂತವಾಗಿರ್ಬೇಕು ಅಂದ್ರೆ ನೀನ್ ನನಗೆ ತಾಳಿ ಕಟ್ಟಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಅನಿಕಾ, ನಾನೇ ಇವನ್ನೆಲ್ಲ ಕರ್ಕೊಂಡು ಬಂದಿದ್ದು ಕಡೆ. ಅಂಬಿನ ನೀನ್ ಕೊಂದು ಕಮಲಿ ಮೇಲೆ ಹಾಕಿದ್ಯಾ?
ಬೇಬಿ ನೀನು ಬದುಕಿದೀಯ ಸುಳ್ಳು ಹೇಳಿ ಎಲ್ರಿಗೂ ಮೋಸ ಮಾಡ್ಬಿಟ್ಟಿಯಲ್ಲ. ಹೌದು, ನಿಮ್ ಎಲ್ರ ಮೇಲೆ ದ್ವೇಷ ತೀರ್ಸ್ಕೊಳಕ್ಕೇನೆ ಬದುಕಿದೀನಿ ನಾನು. ಬೇಬಿ ಏನ್ ಮಾಡ್ತಿದ್ಯಾ ನೀನು? ನೀನ್ ಸತ್ತೋಗಿದ್ಯಾ ಅಂತ ನಾಟಕ ಮಾಡಿ ಬೇರೆಯವ್ರನ್ನ ಸಾಯಿಸೋದಕ್ಕೆ ಹೊರಟಿದ್ಯಾ ನೀನು? ಹೇಯ್, ನಿನ್ ಜೀವನ ಹಾಳು ಮಾಡ್ಕೊಳ್ಳೋದಲ್ದೆ ಬೇರೆಯವ್ರ ಜೀವನ ಹಾಳು ಮಾಡ್ತಿದ್ಯಾ. ನೀನ್ ಬದಲಾಗೋದೇ ಇಲ್ವಾ ನೀನು? ಅನಿಕಾ, ಇಷ್ಟೆಲ್ಲ ಆದ್ಮೇಲೂ ತಾರಾ ಅವ್ರನ್ನ ಕಿಡ್ನಾಪ್ ಮಾಡಿದೆ. ರಿಷಿ ಜೊತೆ ಫೋರ್ಸ್ಫುಲ್ ಆಗಿ ಮದ್ವೆ ಆಗ್ತಾ ಇದ್ಯಾ? ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ ಅನಿಕಾ? ನೀನು ಈ ಜನ್ಮದಲ್ಲಿ ಬದಲಾಗಲ್ಲ. ಆಗಲ್ಲ. ನಾನು ಈ ರೀತಿ ಇರೋದಕ್ಕೆ ಕಾರಣ ನೀವೇ. ಬಾಬ್, ನಾನು ಇಷ್ಟಪಟ್ಟಿದ್ದು ನೀವ್ ಯಾವತ್ತೂ ನನಗೆ ಕೊಡ್ಸಿಲ್ಲ. ಈ ಕಡೆ ನನ್ನ ಪ್ರೀತಿನೂ ನನಗೆ ಸಿಕ್ಕಿಲ್ಲ. ಪ್ರೀತಿನ ಕಿತ್ಕೊಂಡಿದ್ದವಳು, ನನ್ನ ಲೈಫ್ನ ಸ್ಪಾಯ್ಲ್ ಮಾಡಿದವಳು ಇವಳು, ಈ ಕಮಲಿ. ಫೈನಲಿ ನಾನು ನನ್ನ ಋಷಿನ ಪಡ್ಕೊಳ್ಳೋ ಟೈಮ್ ಬಂದ್ರು, ಈಗ ನೀವೆಲ್ಲ ಬಂದು ಎಲ್ಲ ಸ್ಪಾಯ್ಲ್ ಮಾಡ್ಬಿಟ್ರಿ. ಯಾರನ್ನು ನಾನು ಬಿಡಲ್ಲ. ನೀಗಿನ್ನೂ ಬುದ್ಧಿ ಬಂದಿಲ್ವಾ? ಅನಿಕಾ ಬೇಡ. ಅನಿಕಾ, ಇಷ್ಟೆಲ್ಲ ಆದ್ಮೇಲೂ ನೀನು ಹುಚ್ಚಾಟ ಬಿಟ್ಟಿಲ್ವಲ್ಲ? ಬೇಡ ಕಮಲಿನೇನು ಮಾಡ್ಬೇಡ, ಬಿಟ್ಬಿಡು ಅವಳನ್ನ. ಯಾರಾದ್ರೂ ಮುಂದೆ ಬಂದ್ರೆ ಚೆನ್ನಾಗಿರಲ್ಲ, ಅಲ್ಲೇ ರೀ. ಅನಿಕಾ ಈಗ್ಲೂ ಕಾಲ ಮಿಂಚಿಲ್ಲ. ನಿನ್ ಬದ್ಲಾಗೋ ಅನಿಕಾ, ಇದನ್ನೆಲ್ಲ ನಿಲ್ಸು. ಕಮಲಿ, ಓಕೆ, ಚೇಂಜ್ ಆಗ್ತೀನಿ. ನಾನು ಯಾರಿಗೂ ಏನು ಮಾಡಲ್ಲ, ಯಾರನ್ನೂ ಸಾಯಿಸಲ್ಲ. ಬಟ್ ನನ್ನ ಋಷಿ ನನಗೆ ಬಿಟ್ಕೊಟ್ಬಿಡ್ತೀಯಾ? ಬಿಟ್ಕೊಡ್ತೀಯಾ? ಇಲ್ಲ ತಾನೆ? ಇಲ್ಲ. ಮತ್ತೆ ಯಾಕೆ ನನಗೆ ಉಪದೇಶ ಮಾಡ್ತೀಯಾ? ಪೊಲೀಸ್ ಅವ್ರನ್ನ ಕರ್ಸಿರೋ ಹಾಗಿದೆ. ಏನು, ನನ್ನ ಮತ್ತೆ ಜೈಲಿಗೆ ಕಳ್ಸೋ ಪ್ಲಾನ? ನಾಟ್ ಟುಡೇ. ನನ್ನ ಮಾತು ಕೇಳು ಅನಿಕಾ, ಪ್ಲೀಸ್. ನೋ, ನಾನು ಯಾರ ಮಾತು ಕೇಳಲ್ಲ. ಆ ಅಭ್ಯಾಸ ನನಗಿಲ್ಲ. ಅನಿಕಾ ನನ್ನ ಮಾತು ಕೇಳು. ಬಿಸಾಕೋ ಗನ್ನನ. ಅನಿಕಾ ನೀನ್ ಏನ್ ಮಾಡ್ತಿದ್ಯಾ? ಅನಿಕಾ ನೀನ್ ಯಾರನ್ನ ತಪ್ಪು ಮಾಡ್ತಿದ್ಯಾ? ಗನ್ ಮುಟ್ಬಿಡು ಅನಿಕಾ. ಬೇಡ ಅನಿಕಾ, ಪ್ಲೀಸ್ ಗನ್ ಬಿಸಾಕು. ಪ್ಲೀಸ್ ಅನಿಕಾ, ಗನ್ ಬಿಸಾಕು. ಪ್ಲೀಸ್ ಬೇಬಿ, ಪ್ಲೀಸ್. ಅನಿಕಾ, ಪ್ಲೀಸ್ ಕಣಮ್ಮ, ಗನ್ ಬಿಸಾಕು. ರೇಖಾ, ರಮ್ಮ, ಗನ್ ಜೊತೆ ಹುಡುಗಾಟ ಆಡಬಾರ್ದು. ಮೊದಲು ಅದನ್ನ ಕೆಳಗೆ ಬಿಸಾಕು. ಅನಿಕಾ, ದಯವಿಟ್ಟು, ನಾವ್ ಯಾರು ನಿನ್ನ ದ್ವೇಷ ಮಾಡಕ್ಕಿಲ್ಲ. ನಿನ್ನ ಹಠಕ್ಕೆ ನೀನೇ ಬಲಿ ಆಗ್ಬೇಡ ಅನಿಕಾ. ನನ್ ಮಾತು ಕೇಳು, ನೀನ್ ನಿಜವಾಗ್ಲೂ ಬದಲಾಗ್ಬೋದು ಅನಿಕಾ. ಹೊಸ ಜೀವನ ಶುರು ಮಾಡ್ಬೋದು. ಶುರು ಮಾಡ್ಕೋಬೇಡ ಅನಿಕಾ. ಅನಿಕಾ, ಋಷಿ, ಅಡ್ಡ ಬರ್ಬೇಡ ಪ್ಲೀಸ್. ಹೇಳಿದ ಮಾತು ಕೇಳು. ಯಾರು ಏನೇ ಅಂದ್ರು ಅಷ್ಟೇ, ಈ ಅನಿಕಾ ಸೋಸಕ್ಕಾಗಲ್ಲ. ನೀವ್ ಎಲ್ರೂ ಒಂದ್ ಪಾರ್ಟಿ ಅಲ್ವಾ? ನಾನ್ ಒಬ್ಳೆ ಒಂದ್ ಪಾರ್ಟಿ. ಪರವಾಗಿಲ್ಲ, ಇಟ್ಸ್ ಓಕೆ. ನೀವೆಲ್ರೂ ಗೆದ್ರಿ ಅಂತ ಅನ್ಕೊಂಡ್ರ?
ಯಾವತ್ತಿದ್ರು ನಾನೇ ಈ ಅಧಿಕಾರನೇ ಗೆಲ್ಲೋದು. ಬೇಬಿ ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ನೋಡು, ನಾವೆಲ್ಲರೂ ನಿನ್ನನ್ನು ಕ್ಷಮಿಸ್ತೀವಿ. ನಿನ್ ಮೇಲೆ ಯಾವ ಕೇಸ್ ಆಗದಿರ ಹಾಗೆ ನಾವು ನಿನ್ನನ್ನು ಬಿಡಿಸ್ತೀವಿ. ನಮ್ಗೆ ಯಾವ ಆಸ್ತಿನೂ ಬೇಡ. ಕಂಪ್ನಿನೂ ಹಾಗೆ ಹೇಳಿದಾಳೆ. ನೋಡು, ನಾವೆಲ್ಲರೂ ನಿನ್ನವರೇ. ಯಾಕೆ ಈ ತರ ದ್ವೇಷ ಸಾಧಿಸ್ತಿದ್ಯಾ ನೀನು? ಪ್ಲೀಸ್ ಬೇಬಿ, ಪ್ಲೀಸ್ ಬದಲಾಗು. ಇದನ್ನೆಲ್ಲ ಬಿಡು ಪ್ಲೀಸ್. ಅಂದ್ರೆ ಬೇರೆಯವ್ರು ಹಾಕಿದ ಭಿಕ್ಷೆಯಲ್ಲಿ ನಾನ್ ಬದುಕ್ಬೇಕಮ್ಮ? ಅವಳು ಬೇಡದೇ ಇರೋದನ್ನ ನಾನ್ ತಗೋಬೇಕಾ? ನಾನ್ ಗೆಲ್ತೀನಿ. ನಾನೇ ಗೆಲ್ಲೋದು. ನಿಮ್ ಮುಂದೆ ನಾನು ಸೋಲಲ್ಲಮ್ಮ. ನೀವೆಲ್ಲ ನನ್ನನ್ನ ಮತ್ತೆ ಜೈಲಿಗೆ ಕಳ್ಸೋ ಪ್ಲಾನ್ ಮಾಡಿದ್ರಿ ಅಲ್ವಾ? ಅದ್ ಸಾಧ್ಯನೇ ಇಲ್ಲ. ನೀವ್ ಗೆದ್ವಿ ಅಂತ ಅನ್ಕೊಂಡ್ರ? ಇಲ್ಲ, I might have lost this battle, but I won the war. ನಾನು ಬೇಬಿನ ಕಾಣ್ತೀನಿ. ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರಿ.